ಮನುಷ್ಯನ ಕಣ್ಣೀರು ದುರಂತ ಕತೆ ಹೇಳಿಕೆಯ ಹೊರತು ಕಟ್ಟುಕತೆಯಲ್ಲ. ಅದರಲ್ಲೂ ತಪ್ಪು ಮಾಡಿ ನೊಂದು ಸಜೆ ಅನುಭವಿಸುತ್ತಿರುವ ಅಮಾಯಕ ಕೈದಿಗಳ ಕಣ್ಣೀರಂತೂ ಒಂದೊಂದು ಕತೆ ಹೇಳುತ್ತೆ. ಅಲ್ಲಿ ತಂದೆ ತಾಯಿಯರ ನೆನಪಿದೆ, ಮಕ್ಕಳ ಬಗ್ಗೆ ಮರುಕ ಇದೆ, ಹಾಗೆ ತನ್ನ ಬಗ್ಗೆ ತಮಗೆ ಪಶ್ಚಾತ್ತಾಪವಿದೆ. ಆ ಪಶ್ಚಾತ್ತಾಪದ ಕಣ್ಣೀರೇ ಈ ಕತೆ. ನಾನು ಮಕ್ಕಳು ಇಲ್ಲಿ ಬಂದಾಗ 10 ತಿಂಗಳು ಸರ್. 10 ತಿಂಗಳು ಮಕ್ಕಳು ನಾನು ಒಳಗಡೆ ಬಂದಾಗ ಅವಕ್ಕೆ ಅಪ್ಪ ಯಾರು ಅನ್ನೋದು ಗೊತ್ತಿಲ್ಲ, ಅಮ್ಮ ಯಾರು ಅನ್ನೋದು ಗೊತ್ತಿಲ್ಲ. ಅದೇ ಊರಿಂದ ನಮ್ಮ ಅಣ್ಣಗೆ ಹೆಣ್ಣು ತಂದೆ ಸರ್. ಅವರು ತಂದೆ ತಾಯಿ ಅವರು ಒಳ್ಳೆಯರೇ, ಬಾಮ ಇದ್ದರು ಒಳ್ಳೆಯರೇ, ಎಲ್ಲರೂ ಒಳ್ಳೆಯರೇ. ಪಾಪ ನಮ್ಮ ಜೊತೆ ಚೆನ್ನಾಗಿತ್ತು. ಇವತ್ತು ಅವಳು ನೆನ್ಸ್ಕೊಂಡ್ರೆ ನಮ್ಗೆ ಅದು ನೋಡ್ತದೆ. ಇಲ್ದಿದ್ರೆ ಯಾಕೆ ಸಾಕವಣ್ಣ ನಾವು. ನಮ್ಮ ಪುಡಿ ರಾಜಕಾರಣಿಗಳು ಕೆಲವೊಂದು ಸಲ ಅದೆಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂದರೆ ಸಾವಿನ ಮನೆಯಲ್ಲೂ ಕಡ್ಡಿ ಆಡಿಸ್ಬಿಡ್ತಾರೆ. ಎಲೆಕ್ಷನಲ್ಲಿ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಒಬ್ಬನನ್ನು ಅಪರಾಧಿಯನ್ನಾಗಿ ಮಾಡಿ ಅವನ ಮನೆ ಮಠ ಸರ್ವನಾಶ ಮಾಡಿ ಈಗ ಅದ್ಯಾವ ಜಗಳಿಕಟ್ಟೆಯಲ್ಲಿ ಬಾಯಿ ಹರ್ಕೋತಿದಾರೋ ಏನೋ. ಆದರೆ ಅವರ ಒಂದೇ ಒಂದು ಸ್ಟೇಟ್ಮೆಂಟ್ನಿಂದ ಇಂದು ವೆಂಕಟೇಶ ಜೈಲು ಕಾಣಬೇಕಾಯ್ತು. ನೋಡಿ, ಮಾತು ಅನ್ನೋದು ಯಾರ್ಯಾರ ಮನೆ ಹಾಳು ಮಾಡುತ್ತೆ ಅಂತ. ನಮ್ಮ ಈ ರಾಜಕೀಯ ಇರ್ತದೆ, ಕಾಂಗ್ರೆಸ್ ಲೀಡರು, ಜನತಾ ಲೀಡರು ಅಂತ ಇರ್ತಲ್ಲ. ನಮ್ಮ ಚಿಕ್ಕಪ್ಪ ಒಬ್ಬ ಜನತಾ ಪಕ್ಷದವನು, ನಮ್ಮ ಅಪ್ಪರ ಸ್ವಾದ್ರ ಮಾವ ಮಗ ನಮ್ಮ ಮಾವನೇ ಆಗ್ಬೇಕು, ಅವು ಕಾಂಗ್ರೆಸ್ಸು. ಅವನೇ ಕಂಪ್ಲೇಂಟ್ ಕೊಟ್ಟು ಅವನೇ ಬಂದು ಕೋರ್ಟ ಸಾಕ್ಷಿ ಅದಾವ. ಅದೊಂದೇ ಸಾಕ್ಷಿ ಮೇಲೆ ನಾನು ಕೇಸ್ ಕುಂತಿರೋ ಸರ್. ದೇಶ ಅಂದರೆ ರಾಜಕೀಯದ ಸರ್. ಈಗ ನಮ್ಮ ಚಿಕ್ಕಪ್ಪ ಜನತಾ ಪಕ್ಷ, ಅವು ಕಾಂಗ್ರೆಸ್ಸು. ನಾವು ಈ ಕಡೆ ಇದ್ವಲ್ಲ, ಆ ಕಡೆಗೆ ಹೋಗ್ಲಿವಲ್ಲ ಅಂತೇಳಿ ನಮ್ಮ ಮೇಲೆ ಒಂದು ಸ್ವಲ್ಪ ಕಿರುಕು ಮಾಡೋದು. ಹುಡುಗಿಯ ತಂದೆ ತಾಯಿ ಕುಟುಂಬಸ್ಥರಿಗೆ ಆ ನಡೆದ ಘಟನೆಯ ಬಗ್ಗೆ ಅರಿವಿದೆ. ಅವರು ಕೂಡ ವೆಂಕಟೇಶನನ್ನು ದ್ವೇಷ ಮಾಡ್ತಿಲ್ಲ. ಆದರೆ ಅವನು ಜೈಲು ಸೇರಲು ಕಾರಣವಾಗಿದ್ದು ಮಾತ್ರ ಈ ರಾಜಕೀಯ ವ್ಯಕ್ತಿಗಳು. ಆ ವ್ಯಕ್ತಿ ಬದುಕಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ, ಆದರೆ ಬಾಳು ಹಾಳಾಗಿದ್ದು ಮಾತ್ರ ವೆಂಕಟೇಶನದು. ಮನಸ್ಸು ಇಶೀಕರಣಂಗಾಯ್ತು ಸರ್. ನಾವು ಇರೋದಕ್ಕಿಂತ ಸಾಯಲೇಸು ಅಂತ ಯತ್ನ ಮಾಡ್ತಾ ಇದ್ವಿ. ಆದರೆ ಏನು ಮಾಡ್ತೀರ, ಇವತ್ತು ನಮ್ಮ ಇದರೊಳಗೆ 100ಕ್ಕೆ 75% ಅಮಾಯಕರಿದ್ದಾರೆ. ಏನು ಮಾಡ್ತೀರಾ? ನಮ್ಮ ದುಃಖ ಯಾರಿಗೆ ಹೇಳುತ್ತೆ ಅವಾಗ? ಏನಪ್ಪ ನಮ್ಮ ಕಷ್ಟ ಯಾರಿಗೆ ಹೇಳೋಣ ಅನ್ನೋದು ಒಂದು. ಮಗ 15 ದಿವಸ ಇರಲಿ, 8 ದಿವಸ ಇರಲಿ, ನಮಗೆ ಸುಖ ತಾನೇ. ಮಗ ಅವನು ಬಿಡು, ಏನು ಧೈರ್ಯ ನಮಗೆ ಅಂತೀವಿ. ಮಗ ಇಲ್ ಮೇಲೆ ನಾವು ಏನು ಮಾಡ್ತೀಯ ಮಡಿಕೊಂಡು. ತಪ್ಪು ಮಾಡಿದ್ದಾನೋ ಬಿಟ್ಟಿದ್ದಾನೋ ಅದು ನ್ಯಾಯಾಲಯಕ್ಕೆ ಮತ್ತು ದೇವರಿಗೆ ಬಿಟ್ಟದ್ದು. ಆದರೆ ಈಗ ತಂದೆ ಜೀವ ಮಕ್ಕಳಿಗಾಗಿ ಹಂಬಲಿಸ್ತಿದೆ. ಮಕ್ಕಳು ಕಣ್ಣು ಬಿಡೋ ಮುಂಚೆನೆ ಜೈಲು ಕಂಡವನು ಇನ್ನೂ ಮಕ್ಕಳ ಮುಖ ನೋಡಕ್ಕಾಗ್ಲಿಲ್ಲ. ನೀವು ಬಂದ ಮೇಲೆ ಬಿಡುಗಡೆಯನ್ನು ಕರ್ಕೊಂಡೋಗಿ, ನಿಮ್ಮ ಮಕ್ಳು ನಾವೇನು ಬೇಡ ಅನ್ನಲ್ಲ, ಕೊಡ್ತೀವಿ, ಕರ್ಕೊಂಡೋಗಿ ಅಂತಂದ್ರು. ನಾವು ಇಲ್ಲಿರೋದ್ರಿಂದ ಮಕ್ಳಿಗೆ ಈಗ ನೋಡಿ, ಇಲ್ಲಿ ಬತ್ತಿ ಹೊರಗಡೆ ಬಂದಾಗ ಅವ್ರವ್ರ ಮಕ್ಕಳನ್ನ ಎತ್ಕೊಂಡು ಮುದ್ದಾಡ್ತೀವಿ ನಾವು ಅಷ್ಟೇ. ನಮಗೂ ಮಕ್ಕಳು ಅನ್ನೋದು ಆಸೆ ಇರೋದು. ಆದರೂ ಏನು ಮಾಡ್ತಾರೆ, ಈ ಥರ ಮಾಡಿ ಹಿಂಗಾಗಿದೆ. 6-7 ವರ್ಷ ಆಯಿತು ಸರ್ಕಾರ ಬಿಡುಗಡೆ ಮಾಡಲಿಲ್ಲ, ಆದರೂ ನಾವು ಹೋಗಿಲ್ಲ. ಮಕ್ಕಳು ಜಾಪಣ ಬರ್ತದೆ, ಏನು ಮಾಡ್ತಾರೆ? ಇವತ್ತು ಮಗ ಮನೆ ತವಿದ್ರೆ ನಾವೀಗ ಯಾಕೆ ಆಡಿಂತವೆಲ್ಲ ಇರೀವಿ ಹೇಳು. ನಮ್ಮ ಕಷ್ಟ ಭಗವಂತ ಗೊತ್ತದೆ ಹೊರತಾಗಿ ಯಾರ ಮನ್ಸಂಗೆ ಗೊತ್ತಿಲ್ಲ. ಒಂದು ಕಡೆ ಮಗನಿಗಾಗಿ ಕಾಯುತ್ತಿರುವ ತಾಯಿ, ಮತ್ತೊಂದು ಕಡೆ ಇವರಿಗೆ ಆಸರೆಯಾಗಿರಲು ಬಯಸುತ್ತಿರುವ ಮಗ. ಇವರ ಕನಸುಗಳು ನನಸಾಗತ್ತಾ ಗೊತ್ತಿಲ್ಲ. ಕಾದು ನೋಡೋ ಸರದಿ ಮಾತ್ರ ನಮ್ಮದು. ಜೀವನ ಮಾಡ್ತಾ ಇರ್ತೀವಿ ಕಣಪ್ಪ. ಏನೋ ನೀನು ಬಂದ ಮೇಲೆ ನಮ್ಮನ್ನು ಸ್ವರ್ಗದಲ್ಲಿ ಸೇರಿಸ್ತೀಯೋ ಏನು ಮಾಡ್ತೀಯೋ ಅಂತ
ಕೇಳ್ಕೊಂತೀವಿ ಕಣಪ್ಪ. ಬರ್ತಾವೆ ಸರ್ ಕಣ್ಣೀರು, ಏನು ಮಾಡೋಣ, ಯಾರಿಗೆ ಹೇಳೋಣ. ನೋಡ್ತೀವಿ ತಂದೆ ತಾಯಿ ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿತದೆ ಸರ್. ಮಕ್ಕಳು ಇವತ್ತಲ್ಲ ನಾಳೆ ಹೋಗಿ ಕರ್ಕೊಂಬರ್ತೀವಿ, ಬಾಮೈದ್ಯರು ಅತ್ತೆ ಮಾವ ಸಾಕ್ತಾಯಿದ್ದಾರೆ, ಆದ್ರೆ ತಂದೆ ತಾಯಿ ನೋಡೇ ಹೊಟ್ಟೆ ಉರಿತದೆ. ಟಿ ವಿಗಳು ನೋಡ್ತಾ ಇರ್ತೀವಿ, ವಯಸ್ಸಾದವ್ರನ್ನ ಯಾವ ಥರ ಮಕ್ಳುಗಳು ಸಾಕ್ತಾರೆ, ಏನು ಮಾಡ್ತಾರೆ ಅಂತೆಲ್ಲ ನೋಡ್ತಾ ಇದ್ದೀವಿ. ಆದರೆ ಹೊಟ್ಟೆ ಉರಿತದೆ. ಏನು ಮಾಡೋಣ, ನಾವು ಇಲ್ಲಿದ್ದೀವಿ, ಈ ಬಂಧನದಾಗ ಇರೋದ್ರಿಂದ ನಾವು ಹೋಗಿ ಏನು ಮಾಡೋಕ್ಕಾಗ್ತದೆ. ದೇವರು ನಮ್ಮನ್ನು ಇಲ್ಲಿಂದ ಬಿಟ್ಟರೆ ನಾವು ಹೋಗಿ ಆಮೇಲೆ ತಂದೆ ತಾಯಿ ಸೇವೆ ಮಾಡ್ತೀವಿ. ಇದು ವೆಂಕಟೇಶನ ದುರಂತ ಕತೆ. ಈತನ ಕತೆ ಅಂತ್ಯವಾಗೋದಕ್ಕೆ ಕಣ್ಣೀರು ಸಾಲೋದಿಲ್ಲ. ಅದಕ್ಕೆ ಬೇಕಿರೋದು ಒಂದೇ ದಾರಿ, ಅದು ಬಿಡುಗಡೆ. ಇಂತಹ ಕೈದಿಗಳ ಬಗ್ಗೆ ನಮ್ಮ ಸಿನಿತಾರೆ ಆಡಿದ ಮಾತುಗಳಿವು. ಎಲ್ಲರೂ ತಪ್ಪು ಮಾಡ್ತೀವಿ. ನಾನು ಸಾಕಷ್ಟು ಜೀವನದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡಿರ್ತೀನಿ. ಬಟ್ ಕೆಲವರು ಎಲ್ಲೋ ಒಂದು ಬ್ಯಾಡ್ ಲಕ್ಕಲ್ಲಿ ಯಾವುದೋ ಒಂದು ಘಟನೆಯಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿ ಜೀವಾವಧಿ ಶಿಕ್ಷೆನ ಅನುಭವಿಸಿರ್ತಾರೆ, ಇನ್ನೂ ಅನುಭವಿಸ್ತಾ ಇದ್ದಾರೆ ಜೈಲಲ್ಲಿ. 14 ವರ್ಷ, 20 ವರ್ಷ, 25 ವರ್ಷ ಜೈಲಲ್ಲೇ ಇದ್ದಾರೆ. ಅವ್ರಿಗೋಸ್ಕರ ಅವ್ರ ಇಡೀ ಕುಟುಂಬ ಯಾವುದೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಅವ್ರಿಗೋಸ್ಕರ, ಅವ್ರ ಆಸರೆಗೋಸ್ಕರ ಮನೆಯಲ್ಲಿ ಕಾಯ್ತಿರ್ತಾರೆ. ಯಾಕಂತಂದರೆ ಕೆಲವು ಕಡೆ ತುಂಬ ದೊಡ್ಡ ತಪ್ಪು ಮಾಡಿರೋರೇ ಬೇಗ ಆಚೆ ಬಂದುಬಿಡ್ತಾರೆ. ಇಂಥ ಸಣ್ಣ ಪುಟ್ಟ ತಪ್ಪು ಮಾಡಿರೋರು ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ, ಬಟ್ ಆ ಒಂದು ಸಂದರ್ಭದಲ್ಲಿ ತಪ್ಪಾಗಿರುತ್ತೆ. ದಯವಿಟ್ಟು ಅವ್ರ ಮೇಲೆ ಕರುಣೆ ತೋರಿಸಿ, ಆದರೆ ಅವ್ರನ್ನೆಲ್ಲ ಬಿಡುಗಡೆ ಮಾಡಿ. ನಾಯಿಗೆ ಸಿಂಹಾಸನ ಬಿಟ್ಕೊಟ್ರೆ ತನ್ನ ಕಾಲಲ್ಲಿ ಕೂತಿರೋ ಸೀಟ್ನ ಕೆರಿತಿತ್ತಂತೆ. ಹಾಗಾಗ್ಬಾರ್ದು ಆರೋಪಿಯ ಜೀವನ. ಸಮಾಜ ಬದುಕೋಕೆ ಚಾನ್ಸ್ ಕೊಟ್ಟಿದೆ, ಬದುಕ್ಬೇಕಷ್ಟೆ. ಒಂದು ಸಲ ಆಚೆ ಬಂದು ತನ್ನ ನಾಯಿ ಬುದ್ಧಿ ತೋರಿಸಿದ್ರೆ ಮುಗೀತು. ಆತನ ಲೈಫಿಗೆ ಪರ್ಮನೆಂಟ್ ಆಗಿ ಲಕ್ವ ಹೊಡಿತು ಅಂತಾನೆ ಅರ್ಥ. ಹಾಗಾಗ್ದಿರ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ.